ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅದರದ್ದು 1, 2 ಮತ್ತು 3ನೇ ಶ್ಲೋಕಗಳನ್ನು ನೋಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 9ಮೋऽಧ್ಯಾಯಃ. ಶ್ರೀ ಭಗವಾನುವಾಚ. ಇದಕ್ಕೆ ನಾವು ಅವತರಣಿಕೆ ಅಂತ ಹೇಳ್ತೇವೆ. ಯಾರು ಹೇಳಿದ್ದು ಮತ್ತು ಯಾವ ಅಧ್ಯಾಯ, ಇದ್ರ ಹೆಸರು ಅದೆಲ್ಲ ಬರ್ತದೆ ಇದರಲ್ಲಿ. ಇಲ್ಲಿ ಓಂ ಆದ ನಂತರ ಓಂಕಾರ ಮ್ ನಂತರ ಶ್ರೀ ಶು ಮತ್ತು ರೀ ಶ್ರೀ ಪರಮಾತ್ಮನೆ ಮಾದ ಜೊತೆ ತ ತಗೊಳ್ಳುವ. ತ ಮತ್ತು ಮಾ 2 ಅಕ್ಷರ ಇದೆ. ತ ಅನ್ನು ಮಾದ ಜೊತೆ ತಗೊಳ್ಳುವ. ನೇ ದೀರ್ಘ ನಮಃ ಮ ಆದ ನಂತರ ವಿಸರ್ಗದ ಉಚ್ಚಾರಣೆ ಹ. ಶ್ರೀಮದ್ಭಗವದ್ಗೀತಾ ಶ್ರೀ ಶು ಮತ್ತು ರೀ ಮದ್ಭಗವದ್ಗೀತಾ ಮದ್ಭಗವತ್ ದ ಅನ್ನು ಮಾದ ಜೊತೆ ತಗೊಳ್ಳುವ. ಅದರ ಅಡಿವತ್ತು ಭ ಮಹಾಪ್ರಾಣ. ವದ್ಗೀತಾ ವಾದ ಜೊತೆ ದ ಅನ್ನು ತಗೊಳ್ಳುವ. ನಂತರ ಅಡಿವತ್ತಿದೆ ಗೀತಾ ದೀರ್ಘ. ಅಥ ಥ ಮಹಾಪ್ರಾಣ. ನವಮೋऽಧ್ಯಾಯ. ಮೋ ಆದ ನಂತರ ಅಲ್ಲೊಂದು ಎಸ್ ಮಾರ್ಕ್ ಅಂದರೆ ಒಂದು ಅವಗ್ರಹದ ಚಿಹ್ನೆ ಇದೆ. ಅಂದರೆ ಅಲ್ಲೊಂದು ಅಕ್ಷರ ಇತ್ತು, ಅದು ಸಂಧಿ ಆಗುವಾಗ ಮಾಯ ಆಗಿದೆ, ಲೋಪ ಆಗಿದೆ. ಧ ಮಹಾಪ್ರಾಣ. ಯಾ ದೀರ್ಘ ಯಹ. ಅನಂತರ ವಿಸರ್ಗದ ಉಚ್ಚಾರಣೆ ಹ. ಶ್ರೀ ಭಗವಾನುವಾಚ. ಶ್ರೀ ಶು ಮತ್ತು ರೀ ಭ ಮಹಾಪ್ರಾಣ. ವಾನುವಾಚ ವಾ ದೀರ್ಘ ನು ವಾ ದೀರ್ಘ ಚ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತೈ ಯಜಿಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಇದಂತು ತೇ ದಾದ ನಂತರ ಅನುಸ್ವಾರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ತೂ ಇದೆ, ತೇ ದೀರ್ಘ. ಗುಹ್ಯತಮಂ ಗು ಆದ ನಂತರ ಅನುಸ್ವಾರದ ಉಚ್ಚಾರಣೆ ಗು ಆದ ನಂತರ ಮುಂದಿನ ಅಕ್ಷರ ಹ ಇದೆ. ಹ ಮತ್ತು ಯಾ 2 ಅಕ್ಷರ ಸಂಯುಕ್ತಾಕ್ಷರಗಳು. ಹ ಅನ್ನು ಗುವಿನ ಜೊತೆ ತಗೊಳ್ಳುವ. ತಮಂ ತಾದ ನಂತರ ಮಾದ ನಂತರ ಅನುಸ್ವಾರದ ಉಚ್ಚಾರಣೆ ಮ. ಪ್ರವಕ್ಷ್ಯಾಮ್ಯನಸೂಯವೆ ಪ ಮತ್ತು ರ. ಪ್ರವಕ್ಷ್ಯಾ ಕ ಮತ್ತು ಶು ಷಣ್ಮುಖ ಶ ಮತ್ತು ಅಥವಾ ಮೂರ್ಧನ್ಯ ಶ ಅಂತ ಕೂಡ ಹೇಳ್ತೇವೆ. ಯಾ ದೀರ್ಘ. ಮಿಯನ ಮು ಮತ್ತು ಯ. ಮಿಯನ ಸೂಯವೇ ಸೂಯ ಸೂ ದೀರ್ಘ ವೇ ದೀರ್ಘ. ಜ್ಞಾನೌ ಜ ಮತ್ತು ಜ್ಞ. ಜ್ಞಾನೌ 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 ಯಾವ ಇದು ಕೂಡ 3 ಹೇಳಿದ್ರು ಸರಿ. ಆದರೆ ಸಂಸ್ಕೃತಕ್ಕಾಗುವಾಗ ನಾವು ಜ್ಞಾನ ನೇಸಲ್ಲಿ ಜ್ಞಾವನ್ನು ತಗೊಳ್ತೇವೆ. ಜ್ಞಾನೌ ನಾ ಆದ ನಂತರ ಅನುಸ್ವಾರದ ಉಚ್ಚಾರಣೆ ವ. ಮುಂದಿನ ಅಕ್ಷರ ವಾ ಇದೆ ವಿ. ವಿಜ್ಞಾನ ಜ ಮತ್ತು ಜ್ಞಾ ದೀರ್ಘ. ಸಹಿತೈ ಇಲ್ಲಿ ವ ಲ ಯ ಅನುಸ್ವಾರದ ನಂತರ ಈ 3 ಅಕ್ಷರಗಳು ಬಂದರೆ ಅದರದ್ದೇ ಅರ್ಧ ತಗೊಳ್ಳೋದು. ಇಲ್ಲಿ ವಿ ಬಂದರೆ ವ, ಯಾ ಬಂದರೆ ಯ. ಅನುಸ್ವಾರದ ಉಚ್ಚಾರಣೆ ಯ ಅಥವಾ ವ ಆಗಿ ನಾವು ಪ್ರೊನೌನ್ಸ್ ಮಾಡ್ತೇವೆ. ಸಾಹಿತೈ ಯಜಿಜ್ಞಾತ್ವಾ ಯಜಿಜ್ಞಾತ್ವಾ ಜ ಮತ್ತು ಜ್ಞಾ ದೀರ್ಘ ತ ಮತ್ತು ವಾ ದೀರ್ಘ. ಯಜಿಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್ ಮೋ ದೀರ್ಘ. ಕ ಮತ್ತು ಶ ಮೂರ್ಧನ್ಯ ಶ. ಸೇ ಶುಭ ಸೇ ದೀರ್ಘ. ಅನಂತರ ಒಂದು ಅವಗ್ರಹದ ಚಿಹ್ನೆ ಅಂದರೆ ಅಕ್ಷರ ಇತ್ತು, ಈಗ ಲೋಪ ಆಗಿದೆ. ಭ ಮಹಾಪ್ರಾಣ ತ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತೈ ಯಜಿಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಓಕೆ, ಒಂದೊಂದೇ ಚರಣ ನೋಡುವ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತೈ ಯಜಿಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್.
ಎರಡೆರಡು ಚರಣ ನೋಡುವ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ. ಜ್ಞಾನಂ ವಿಜ್ಞಾನಸಹಿತೈ ಯಜಿಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ನಾಲ್ಕು ಚರಣ ನೋಡುವ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ. ಜ್ಞಾನಂ ವಿಜ್ಞಾನಸಹಿತೈ ಯಜಿಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಎರಡನೇ ಶ್ಲೋಕ ನೋಡುವ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮನ್ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ರಾಜವಿದ್ಯಾ ದ ಮತ್ತೆ ಯಾ ದೀರ್ಘಾಕ್ಷರ. ರಾಜಗುಹ್ಯಂ ದೀರ್ಘ, ಗುಹ್ಯಂ ಗುವಿನ ಜೊತೆ ಹ ತಗೊಳ್ಳುವ. ಹ ಮತ್ತು ಯಾ ಎರಡು ಅಕ್ಷರ ಸೇರಿದೆ. ಅನುಸ್ವರದ ಉಚ್ಚಾರಣೆ ಮ. ಪವಿತ್ರಮಿದಮುತ್ತಮಂ, ಪವಿತ್ರ ತ ಅನ್ನ ವಿಯ ಜೊತೆ ತಗೊಳ್ಳುವ. ತ ಮತ್ತು ರ. ಮಿದಮುತ್ತಮಂ, ಮುತ್ತಮಂ ತ ತ ಮ, ಮುತ್ತಮಂ. ಪ್ರತ್ಯಕ್ಷಾವಗಮನ್ ಧರ್ಮ್ಯಂ, ಪ್ರತ್ಯಕ್ಷ ಪ ಮತ್ತು ರ, ತ ಮತ್ತು ಯ. ಪ್ರತ್ಯಕ್ಷ ಕ ಮತ್ತು ಶಾ ಷಣ್ಮುಖ ಶಾ ದೀರ್ಘ. ಗಮನ್ ಮಾದ ನಂತರ ಅನುಸ್ವರದ ಉಚ್ಚಾರಣೆಯನ್ನು ಮುಂದಿನ ಅಕ್ಷರ ಧ ಮಹಾಪ್ರಾಣ. ಧರ್ಮ್ಯಂ ಮಾದ ನಂತರ ಕರ ಒತ್ತು ಕರವನ್ನು ಮಾದ ಮೊದಲೇ ತಗೊಳ್ಳುವ. ಮ ಮತ್ತು ಯ ಅನುಸ್ವರದ ಉಚ್ಚಾರಣೆ ಮ. ಸುಸುಖಂ ಖ ಮಹಾಪ್ರಾಣ ಅನುಸ್ವರದ ಉಚ್ಚಾರಣೆ ಂಗ್. ಕರ್ತುಮವ್ಯಯಂ, ಕರ್ತುಮವ್ಯಯಂ ತೂವಿನ ನಂತರ ಅರ್ಕಾರ ಒತ್ತು ಕರವನ್ನು ತೂವಿನ ಮೊದಲೇ ತಗೊಳ್ಳುವ. ಮವ್ಯಯಂ ಮ ವ ಮತ್ತು ಯ ವ್ಯಯಂ ಮವ್ಯಯಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮನ್ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಒಂದೊಂದೇ ಚರಣ ನೋಡುವ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮನ್ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಎರಡೆರಡು ಚರಣ ನೋಡುವ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮನ್ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮನ್ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಮೂರನೇ ಚರಣ ಮೂರನೇ ಶ್ಲೋಕ ನೋಡುವ. ಅಶ್ರದ್ಧಾನಾಃ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾನ್ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಇಲ್ಲಿ ಅಶ್ರದ್ಧ ದ ಮತ್ತು ದ, ಅಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಇಲ್ಲ. ಮುಂದಿನ ಅಕ್ಷರ ಧ ಮಹಾಪ್ರಾಣ. ಅಶ್ರದ್ಧ ಆದ ಜೊತೆ ಶು ತಗೊಳ್ಳೋ, ಶು ಮತ್ತು ರ. ಅಶ್ರದ್ಧಾನ ದನ್ನ ರಾದ ಜೊತೆ ತಗೊಳ್ಳೋ. ಅಶ್ರದ್ಧ ಧಾನಾಫ್ ನಾ ದೀರ್ಘ ನಾ ಆದ ನಂತರ ವಿಸರ್ಗದ ಉಚ್ಚಾರಣೆ ಫ್. ಮುಂದಿನ ಅಕ್ಷರ ಪೂ ಇದೆ. ಪಾಪ ಬಾಬಮ್ಮ ಅಲ್ಲಿ ವಿಸರ್ಗದ ಉಚ್ಚಾರಣೆ. ಅದು ಉಚ್ಚಾರಣೆ ಅಲ್ಲ, ಹಲ್ಲಿನ ಎಡೆಯಲ್ಲಿ ಗಾಳಿ ಹೋಗುವಂಥ ಶಬ್ದ. ಅಶ್ರದ್ಧಾನಾಫ್ ಪುರುಷ, ಪುರುಷ ಮೂರ್ಧನ್ಯಶ. ಧರ್ಮಸ್ಯಾಸ್ಯ ಧ ಮಹಾಪ್ರಾಣ ಮಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ಮಾದ ಮೊದಲೇ ತಗೊಳ್ಳುವ. ಸ್ಯಾಸ್ಯ ಸ ಮತ್ತು ಯಾ ದೀರ್ಘ ಸ ಮತ್ತು ಯ ಸಾ ಸ್ಯಾಸ್ಯ. ಪರಂತಪ, ಪರಂತಪ ರಾದ ನಂತರ ಅನುಸ್ವರದ ಉಚ್ಚಾರಣೆ ನ. ಅಪ್ರಾಪ್ಯಮಾನ್, ಅಪ್ರಾಪ್ಯ ಆದ ಜೊತೆ ಪು ತಗೊಳ್ಳುವ. ಪು ಮತ್ತು ರಾ ದೀರ್ಘ ಪು ಮತ್ತು ಯ
ಅಪ್ರಾಪ್ಯಮಾನ್ ಮಾದ ನಂತರ ಅನುಸ್ವರದ ಉಚ್ಚಾರಣೆ ನಿವರ್ತಂತೆ ನಿವರ್ತಂತೆ ತಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ತಾದ ಮೊದಲೇ ತಗೊಳ್ಳುವ ತೇ ದೀರ್ಘಾಕ್ಷರ ಮೃತ್ಯು ಸಂಸಾರ ವರ್ತಮನಿ ಮೃತ್ಯು ಮತ್ತು ಮುವಿನ ಜೊತೆ ಮತ್ತು ಋ ಎರಡು ಅಕ್ಷರ ಇದೆ ಅಲ್ಲಿ ಮೃತ್ಯು ತ ಮತ್ತು ಯು ಸಂಸಾರ ಸಾದ ನಂತರ ಅನುಸ್ವರದ ಉಚ್ಚಾರಣೆ ವ ಸಾ ದೀರ್ಘ ಸಂಸಾರ ವರ್ತಮನಿ ತಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ತಾದ ಮೊದಲೇ ತಗೊಳ್ಳುವ ವರ್ತಮನಿ ತ ಮತ್ತು ಮಾ ನಿ ಅಶ್ರದ್ಧಾನಾಃ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾನ್ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ ಒಂದೊಂದು ಚರಣ ನೋಡುವ ಅಶ್ರದ್ಧಾನಾಃ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾನ್ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಈಗ ಎರಡು ಚರಣ ನೋಡುವ ಅಶ್ರದ್ಧಾನಾಃ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾನ್ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಅಶ್ರದ್ಧಾನಾಃ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾನ್ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಪ್ರೇಯರ್ ತಗೊಳ್ಳುವ ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.